ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಟೈಮ್ ಬಂದು 8:45 ಆಗಿದೆ. ಸೊ ಮನೇಲಿ ಎಲ್ಲ ಕೆಲಸ ಮುಗಿದಿದೆ. ಬನ್ನಿ ಬೇಗ ನಾಷ್ಟ ಮಾಡ್ಕೊಂಡು ಹೊರಡೋಣ, ಟೈಮ್ ಆಗಿದೆ. ಸೊ ಫ್ರೆಂಡ್ಸ್, ಬೆಳಗ್ಗೆ ನಾಷ್ಟಕ್ಕೆ ಬಂದು ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ಫೇವ್ರೇಟು ಚಿತ್ರಾನ್ನ ಅಂದರೆ ತುಂಬ ದಿನ ಆಗಿತ್ತು ಚಿತ್ರಾನ್ನ ಮಾಡಿ. ಸೊ ಫೈನಲಿ ಇವತ್ತು ಮಾಡಿದ್ದೀನಿ. ಬನ್ನಿ ನಾಷ್ಟ ಮಾಡ್ಕೊಂಡು ಹೊರಡೋಣ. ಫ್ರೆಂಡ್ಸ್, ಈಗ ತಾನೇ ಆಫೀಸ್ ಹತ್ರ ಬಂದು ಗಾಡಿನ ಪಾರ್ಕ್ ಮಾಡಿದ್ದೀನಿ. ಈಗ ಹೊರಡಬೇಕು. ಬನ್ನಿ ಹೋಗೋಣ. ಟೈಮ್ ಆಗಿದೆ. ಇವತ್ತೇ ನಾನು ಸೇರ್ಕೊಂಡೋಗಿಂದ 2 ನಿಮಿಷ ಲೇಟ್ ಆಗಿದೆ. ಎಷ್ಟು ದಿನ ಕರೆಕ್ಟ್ ಟೈಮಿಗೆ ಬರ್ತಾಯಿದ್ದೆ, ಇವತ್ತು 2 ನಿಮಿಷ ಲೇಟ್ ಆಗಿದೆ. ಇನ್ನು ಬೇಗ ಹೋಗ್ಬೋಣ. ಲಿಫ್ಟ್ ಬಂದಮೇಲೆ ನೋಡೋಣ. ಇನ್ನೂ ಯಾರೂ ಬಂದಿಲ್ಲ, ಗಾಡಿಗಳಲ್ಲಿ ನಿಂತಿರಲಿಲ್ಲ. ಸೊ ನೋಡೋಣ ಹೋಗಿ. ಸೊ ಫ್ರೆಂಡ್ಸ್, ಲಿಫ್ಟ್ ಕೂಡ ಬಂದಿದೆ. ಈಗ ಹೊರಡಬೇಕು. ಸೊ ಫ್ರೆಂಡ್ಸ್, ಮನೆಯಲ್ಲಿ ಮಾವಿನಕಾಯಿ ತುಂಬಾ ಅಂದರೆ ತುಂಬ ಇದೆ. ಸೊ ಅದಕ್ಕೆ ಏನು ಮಾಡೋದು, ಆಫೀಸ್ಗೆ ಆದರೂ ತೊಗೊಂಡೋದ್ರೆ ಅಲ್ಲಾದರೂ ತಿನ್ಬೋದು, ಟೈಮ್ ಪಾಸ್ ಆಗುತ್ತೆ ಅಂದ್ಬಿಟ್ಟು. ಸೊ ದೊಡ್ಡದಿತ್ತು ಒಂದು ಮಾವಿನಕಾಯಿ, ಅದು ಒಂದೇ ಬಾಕ್ಸಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ 2 ಬಾಕ್ಸಲ್ಲಿ ಕಟ್ ಮಾಡಿಕೊಂಡು ಬಾಕ್ಸಲ್ಲಿ ಹಾಕ್ಕೊಂಬಂದಿದ್ದೀನಿ. ಅಷ್ಟರಲ್ಲಿ ನಮ್ಮ ಸರ್ ಬಂದು ಸ್ವೀಟ್ಸ್ ಕೊಟ್ಟರು. ಏನಕ್ಕೆ ಅಂದರೆ RCBನೇ ವಿನ್ ಆಯ್ತಲ್ಲ, ಸೊ ಅದಕ್ಕೋಸ್ಕರ ಕಾಜು ಬರ್ಫಿ ಕೊಟ್ಟಿದ್ದಾರೆ. ಸೊ ಸ್ವೀಟ್ ಕೂಡ ತಿಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಕೊಲೀಗ್ಸ್ ಕೂಡ ಸ್ವೀಟ್ ಎಲ್ಲ ತಿಂದ್ಕೊಂಡು ಅವರು ಕೂಡ ಮ್ಯಾಂಗೋ ಎಲ್ಲ ಶೇರ್ ಮಾಡಿಕೊಂಡು ನನಗೂ ಒಂದು ಮ್ಯಾಂಗೋ ಕೊಟ್ಟಿದ್ದರು. ನನಗೆ ಹಣ್ಣು ಮಾವಿನಕಾಯಿ ಆದ್ರೂ ಸರಿ, ಅದ್ರ ಮೇಲೆ ಸ್ವಲ್ಪ ಉಪ್ಪು ಖಾರ ಇರಬೇಕು, ಆವಾಗಲೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಟೇಸ್ಟ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಈಗ ಬಂದು ಊಟದ ಟೈಮ್ ಆಗಿದೆ. ಸೊ ಊಟಕ್ಕೆ ಹೋಗಬೇಕು. ಎಲ್ಲರೂ ಆಲ್ರೆಡಿ ಹೋಗಿದ್ದಾರೆ, ನನ್ನ ಕರೀತಾ ಇದ್ದಾರೆ ಬಾಬಾ ಅಂತ. ಸೊ ನಾನು ಅನ್ನ, ಉಪ್ಪಿನಕಾಯಿ, ಸೊಪ್ಪು ಸಾರು ತೊಗೊಂಡೋಗಿದ್ದೆ. ನನ್ನ ಕೊಲಿಗೆ ಒಬ್ಬರು ಪಲಾವ್ ತಂದು ಕೊಟ್ಟಿದ್ರು ತಿನ್ನು ಅಂದ್ಕೊಂಡು. ಅದಾದಮೇಲೆ ಊಟ ಮುಗಿಸ್ಕೊಂಬಂದು 1 ಅವರ್ ಮತ್ತೆ ಕೆಲಸ ಮುಗಿಸಿ ಆಮೇಲೆ ಮಾವಿನಕಾಯಿ ಇತ್ತು, ಮಾವಿನಕಾಯಿ ಕಟ್ ಮಾಡಿದೆ. ಸೇಮ್ ಆ್ಯಸ್ ಯೂಶ್ವಲ್ ನನಗೆ ಇಷ್ಟವಾಗಿರೋದು ಅದೇ ಕಟ್ ಮಾಡಿಕೊಂಡೆ ನನಗೆ ಸಪ್ರೇಟಾಗಿ. ಅವ್ರಿಗೆಲ್ಲ ಒಂದು ಕಡೆ ಸಪ್ರೇಟಾಗಿ ಕಟ್ ಮಾಡಿಕೊಟ್ಟ, ಅವರು ಕೂಡ ತಿಂದರು. ಸೊ ಹಾಗಾಗಿ ನನಗೆ ಆ ಥರದ್ದು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಅವ್ರಿಗೆ ಆ ಥರದ್ದು ಕೊಟ್ಬಿಡ್ತೀನಿ. ನನಗೆ ಬೇಕಾಗಿರೋದು ನಾನು ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಬಿಡ್ತೀನಿ. ಸೊ ಹಾಗೆ ಕೆಲಸ ಮಾಡಿಕೊಂಡು ಮಾವಿನಕಾಯಿ ತಿಂತಾಯಿದ್ದೆ. ಸೊ ನಾನು ಯಾವಾಗ ಏನಾದರೂ ತಿಂದ್ಕೊಂಡು ಕೆಲಸ ಮಾಡ್ತಿರ್ತೀನೋ ಆವಾಗಲೇ ನನಗೆ ಕಾಲ್ಸ್ ಬರೋದು ಜಾಸ್ತಿ. ಸೊ ಹಾಗಾಗಿ ಕಾಲ್ಸ್ ಬರ್ತಿತ್ತು, ಅಟೆಂಡ್ ಮಾಡ್ಕೊಂಡು ಮಾತಾಡ್ಕೊಂಡು ಹಾಗೆ ಮಾವಿನಕಾಯಿ ತಿಂದ್ಕೊಳ್ತಾ ಇದ್ದೆ. ಸುಮ್ಮನೆ ಇದ್ದೀನಿ ಅಂತ ಅಂದಾಗ ಒಬ್ಬರು ಕೂಡ ಕಾಲ್ ಮಾಡೋದಿಲ್ಲ ಲೋನ್ ಬೇಕು ಅಂತ. ಸೊ ಏನಾದರೂ ತಿಂತಿರ್ಬೇಕಾದ್ರೆ ಏನಾದರೂ ಮಾತಾಡ್ತಿರ್ಬೇಕಾದ್ರೆ ಕೊಲಗಿಸಿದೆ, ಆವಾಗಲೇ ಫ್ರೆಂಡ್ಸ್, ಈಗ ಟೈಮ್ ಬಂದು 4:15 ಆಗಿದೆ. ಇವತ್ತು ಬೇಗ ಆಫೀಸ್ ಬಿಡ್ತು. ಸೊ ಹಾಗಾಗಿ ಸ್ವಲ್ಪ ಬೇಗ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಯಿತು ನಮ್ಮ ಅಮ್ಮ ಮನೆಗೆ ಹೋಗಿ. ಸೊ ಇವತ್ತು ನಮ್ಮ ಅಮ್ಮನೂ ಕೆಲಸಕ್ಕೆ ರಜಾ ಇದೆ. ಸೊ ಹಾಗಾಗಿ ಅವರು ಮನೇಲಿದ್ದಾರೆ. ಸೊ ಬನ್ನಿ ಹೋಗಿ ನಮ್ಮ ಅಮ್ಮನ ಮಾತಾಡಿಸ್ಕೊಂಡು ಹೊರಡೋಣ. ಸೊ ಫ್ರೆಂಡ್ಸ್, ನಮ್ಮ ಮನೆಗೆ ಹೋಗ್ತಾ ಇದ್ದೆ. ಸ್ಟೆಪ್ಸ್ ಎತ್ಕೊಂಡು ಕೆಳಗಡೆ ಮನೆ ಆಂಟಿ ಅವ್ರ ಫಾರ್ಮ್ ಹೌಸಿಂದ ಮಾವಿನಕಾಯಿ ತಂದಿದ್ದೀನಿ ತಗೋ ಅಂತ ಕೊಟ್ಟರು. ಸೊ ಅದನ್ನು ತೊಗೊಂಡು ನಮ್ಮ ಮನೆಗೆ ಹೋದರೆ ನಮ್ಮ ಅಮ್ಮ ಬಟ್ಟೆ ಮಾಡ್ಸೋದಕ್ಕೆ ಬಟ್ಟೆ ಎಲ್ಲ ಹಾಕ್ಕೊಂಡು ಕೂತ್ಕೊಂಡಿದ್ರು. ಸೊ ನಮ್ಮ ಅಮ್ಮನಿಗೆ ಮಾವಿನಕಾಯಿ ಕೊಟ್ಟೆ. ನಮ್ಮ ಅಮ್ಮನಿಗೆ ಮಾವಿನಕಾಯಿ ಕೊಟ್ಟಮೇಲೆ ನಮ್ಮ ಅಮ್ಮ ನನಗೆ ಬಿಸಿಲಲ್ಲಿ ಬಂದಿದ್ದೀನಿ ಅಂದ್ಬಿಟ್ಟು ಸ್ಪ್ರೈಟ್ ಇತ್ತು ಮನೇಲಿ, ಸ್ಪ್ರೈಟ್ ಕೊಟ್ಟರು ಸ್ವಲ್ಪ. ಅದನ್ನು ಕುಡ್ದೆ. ಆಮೇಲೆ ಚಿಪ್ಸ್ ಕೂಡ ಕೊಟ್ಟಿದ್ರು. ಚಿಪ್ಸ್ ಬೇಗ ತಿನ್ಕೊಂಡ್ಬಿಟ್ಟೆ. ಆಮೇಲೆ ಬೇಡ ಅಂದ್ರೂ ಊಟ ಹಾಕ್ಕೊಟ್ರು ಅವರು. ಫ್ರೆಂಡ್ಸ್, ಈಗ ತಾನೇ ನಮ್ಮ ಮನೆಗೆ ಬಂದೆ. ನಮ್ಮ ಅಮ್ಮ ಸ್ವಲ್ಪ ಐಟಮ್ಸ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ ತೊಗೊಂಡು ಹೋಗು ಅಂತ. ಸೊ ಅಲ್ಲಿಗೂ ಸ್ವಲ್ಪನೇ ತಂದೆ. ಆಲ್ರೆಡಿ ಮನೆಯಲ್ಲೆಲ್ಲ ಇದೆ ತರಕಾರಿಗಳು. ಸೊ ಬೇಡ ಅಂತ ಸ್ವಲ್ಪನೇ ತಂದೆ. ಒಂದು ತೆಂಗಿನಕಾಯಿ ತಂದಿದ್ದೀನಿ. ಆಮೇಲೆ ಈ ಕ್ಯಾರೆಟು ಮತ್ತು ಮುಲ್ಲಂಗಿ 2 ಕೊಟ್ಟಿದ್ದಾರೆ. ಸಾಂಬಾರು ಏನಾದರೂ ಮಾಡೋಣ. ಮತ್ತು ಅವರು ಅಡುಗೆ ಮಾಡಿದರು, ಆಲ್ರೆಡಿ ಬಸ್ಸಾರು ಮಾಡಿದರು ಮತ್ತು ಪಲ್ಯ ಮಾಡಿದರು. ಅದನ್ನೇ ತೊಗೊಂಡೋಗು, ಇನ್ನೇನು ಸಾಕಾಗಿರುತ್ತೆ, ಏನು ಅಡುಗೆ ಮಾಡ್ತೀಯ ಅಂದ್ಕೊಂಡು ಕೊಟ್ಟರು. ಸೊ ಪಲ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಕ್ಯಾಬೇಜು, ತೊಗರಿಬೇಳೆ ಮತ್ತು ಹಲಸಂದ್ರಿ ಕಾಳು ಹಾಕಿ ಮಾಡಿರೋದು. ತುಂಬ ಚೆನ್ನಾಗಿದೆ. ಆಲ್ರೆಡಿ ನಾನು ಅಲ್ಲೇ ಒಂದು ಸ್ವಲ್ಪ ಊಟ ಮಾಡಿಕೊಂಡೆ. ನನಗೆ ಬಸ್ಸಾರು ರುಬ್ಬಾಕಿ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಒಂದು ಸ್ವಲ್ಪ ಮಾಡಿಕೊಂಡೆ. ಮತ್ತು ಗೆಣಸು ಕ್ಯಾಪ್ಸಿಕಮ್ ಎಲ್ಲ ಕೊಡ್ತೀನಿ ಅಂತಂದರು. ನಾನೇ ಬೇಡ ಅಂದೆ. ಯಾಕಂದರೆ ಲಾಸ್ಟ್ ಟೈಮ್ ಗೆಣಸು ಕ್ಯಾಪ್ಸಿಕಮ್ ಎಲ್ಲ ತಂದಿದ್ದು ಅದು ತುಂಬಾ ವೇಸ್ಟ್ ಆಗಿತ್ತು. ಯಾಕಂದರೆ ನಮ್ಮ ಮನೇಲಿ ಗೆಣಸು ಕ್ಯಾಪ್ಸಿಕಮ್ ಎಲ್ಲ ತಿನ್ನೋದಿಲ್ಲ. ಇಲ್ಲಿ ಒಂದು 2 ಥರ ಮಾವಿನಕಾಯಿ ಕೊಟ್ಟಿದ್ದಾರೆ. ಆಮೇಲೆ ಮತ್ತೆ ಇನ್ನೂ ಒಂದು ಮಾವಿನಕಾಯಿ. ಆಮೇಲೆ ಇಲ್ಲಿ ದೋಸೆಗೆ ಹಸಿಟ್ಟು ಸ್ವಲ್ಪ ಕೊಟ್ಟಿದ್ದಾರೆ, ದೋಸೆ ಮಾಡ್ಕೊಳ್ಳೋದಕ್ಕೆ. ಇದು ನಾಳೆ ಬೆಳಗ್ಗೆ ನಾಷ್ಟಕ್ಕೆ ಏನಾದರೂ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ದೋಸೆ ಹಸಿಟ್ಟಿದೆ. ಸೊ ನಾಳೆ ಬೆಳಗ್ಗೆ ನಾಷ್ಟಕ್ಕೆ ಏನಾದರೂ ಮಾಡ್ತೀನಿ. ಸೊ ಇಷ್ಟು ಐಟಮ್ ಕೊಟ್ಟು ಕಳಿಸಿದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ಈಗ ಸೊ
ಸೊ ಫ್ರೆಂಡ್ಸ್, ಈಗ ತಾನೇ ನಾವು ಅಮ್ಮ ಮನೆಯಿಂದ ಬಂದು ಇವತ್ತು ಅಡುಗೆ ಮಾಡೋದಿಲ್ಲ, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬೇಗ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೂ ಆಗಲಿಲ್ಲ, ಯಾಕಂದರೆ ಕಿಚನೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ರೆ ಇದು ಮಾಡ್ತಾಯಿದ್ದೆ. ನೆನ್ನೆ ಕಬಾಬ್ ಎಲ್ಲ ಮಾಡಿದ್ವಲ್ಲ, ಸೊ ಎಣ್ಣೆ ಎಲ್ಲ ಫುಲ್ಲು ಗ್ಯಾಸ್ ಮೇಲೇ ಇತ್ತು. ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಆಗಿಲ್ಲ, ಯಾಕಂದರೆ ನೀರು ಖಾಲಿ ಆಗಿತ್ತು. ಸಂಪಲ್ಲಿ 2 ದಿವಸದಿಂದ ಹೇಳ್ತಾಯಿದ್ರು, ಅವ್ರು ಬಂದಿರಲಿಲ್ಲ. ಸೊ ಹಾಗಾಗಿ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟೋವೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆಯಲ್ಲಿ. ಒಂದು ಸತಿ ಒರೆಸಿ ಮತ್ತೆ ಒಂದು 2-3 ಸತಿ ನಾನು ಒರೆಸ್ಕೊಳ್ತೀನಿ. ಒಂದೇ ಸತಿ ಒರೆಸೋದಕ್ಕೆ ಹೋಗೋದಿಲ್ಲ, ಒಂದು 2-3 ಸತಿ ಒರೆಸ್ಕೊಂಡು ಆಮೇಲೆ ಲಾಸ್ಟಲ್ಲಿ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಳ್ತೀನಿ. ಒಂದು ಬಕೆಟಲ್ಲಿ ನೀರು ಇಟ್ಕೊಬಿಡ್ತೀನಿ ನಾನು. ಅದರಲ್ಲಿ ಒಂದು ಬಕೆಟಲ್ಲಿ ನೀರು ಇಟ್ಕೊಂಡು ಅದ್ದಿ ಒಂದು 3 ಸತಿ ಒರೆಸ್ಕೊಳ್ತೀನಿ. ಸೊ ಈಗ ಸ್ಟವ್ ಒರೆಸ್ತಿದ್ದಂಗೆ ಅದ್ರ ಹಿಂದೆಗಡೆ ಇರೋ ಟೈಲ್ಸ್ ಕೂಡ ಹಾಗೆ ತೊಳ್ಕೊಂಬಿಡ್ತೀನಿ. ಅದು ಕೂಡ ಕ್ಲೀನಾಗಿರುತ್ತೆ ಅಂತ, ಯಾಕಂದರೆ ಅಡುಗೆ ಮಾಡಬೇಕಾದ್ರೆ ಅಲ್ಲೆಲ್ಲ ಎಗ್ರಿರುತ್ತಲ್ಲ, ಇನ್ನು ಅದು ಬಿಟ್ಟರೆ ಜಿಡ್ಡು ಥರ ಹಾಗೇ ಇರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಸ್ಟವ್ ಕೆಳಗಡೆ ಕಲ್ಲಿದೆಯಲ್ಲ, ಸಜ್ಜಾ ಕಲ್ಲು, ಅದನ್ನು ಕೂಡ ಸ್ವಲ್ಪ ಸ್ಕ್ರಬ್ಬಲ್ಲಿ ಸೋಪ್ ಹಾಕಿ ಉಜ್ಕೊಂಡು ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ಮತ್ತು ಈ ಕಡೆ ಟೈಲ್ಸ್ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ಸೊ ಕಿಚನ್ ಒಂದು ಕ್ಲೀನ್ ಆಗಿಬಿಟ್ರೆ ಆರಾಮಾಗಿರುತ್ತೆ ಅಂದ್ಬಿಟ್ಟು ಫಸ್ಟ್ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ರೆಸ್ಟ್ ಮಾಡೋಣ ಅಂದ್ಕೊಂಡು ಸೊ ಫಸ್ಟ್ ಕೆಲಸ ಮಾಡ್ಕೊಳ್ತಾಯಿದ್ದೀನಿ. ಈಗ ಸಜ್ಜಾ ಕಲ್ಲು ಅಷ್ಟೇ, ನಾನು ಒಂದೇ ಸತಿ ಇದು ಮಾಡೋದಿಲ್ಲ, ಅದಕ್ಕೂ ಮತ್ತೆ ಸಪ್ರೇಟಾಗಿ ನೀರು ತೊಗೊಂಡು ಒಂದು 3 ಸತಿ ಒರೆಸ್ಕೊಳ್ತೀನಿ. ಅದನ್ನು ಎಲ್ಲ ಚೆನ್ನಾಗಿ ಒರೆಸಿದ್ದಾದಮೇಲೆ ಅಲ್ಲಿ ಬಾಕ್ಸ್ ಥರ ಏನೇನೋ ಇಟ್ಕೊಂಡು ಟೀ ಪೌಡ್ರ್ ಅದೆಲ್ಲ ಗನ್ನೆಲ್ಲ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಒಂದು ಸ್ವಲ್ಪ ನೀಟಾಗಿ ಜೋಡಿಸ್ಕೊಂಡು ಲಾಸ್ಟಲ್ಲಿ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಳ್ತಾಯಿದ್ದೀನಿ. ಯಾಕಂದರೆ ಬಟ್ಟೆಯಲ್ಲಿ ಒರೆಸಿರ್ತೀವಲ್ಲ, ಇದು ಸ್ಟೀಲ್ದು ಸ್ಟವ್ ಆಗಿರೋದ್ರಿಂದ ಮಾರ್ಕ್ ಹಾಗೆ ಇರುತ್ತೆ ಅಂತ. ಸೊ ಇದು ಕೆಲಸ ಮುಗಿಸಿದಾದ್ಮೇಲೆ ಪಾತ್ರೆ ಒಂದು ಸ್ವಲ್ಪ ಇದ್ದು ಅದನ್ನು ತೊಳ್ಕೊಬೇಡ ಇನ್ನು ಮತ್ತೆ ಆಮೇಲೆ ಅಂದರೆ ಆಗೋದಿಲ್ಲ, ಒಂದೇ ಸತಿ ಮನೆಯೆಲ್ಲ ಕ್ಲೀನ್ ಮಾಡಬೇಡ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ಮತ್ತು ಸ್ಟವೆಲ್ಲ ಒರೆಸಿದ್ನಲ್ಲ, ಅದ್ರದ್ದು ಸ್ಟ್ಯಾಂಡ್ ಇರುತ್ತಲ್ಲ, ಅದನ್ನು ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಎಲ್ಲ ತೊಳ್ಕೊಂಡು ನಾನು ಬೇಸನ್ ಇಟ್ಕೊಂಡಿದ್ದೆ, ಬಟ್ ಬೇಸನ್ ಇಟ್ಕೊಳ್ತಿಲ್ಲ, ಸ್ವಲ್ಪ ಇದ್ದಾಗೆ ಪಾತ್ರೆಗಳು ತೊಳ್ಕೊಬಿಡ್ತೀನಲ್ಲ. ಸೊ ಹಾಗಾಗಿ ಈ ಥರ ಕಲ್ ಮೇಲೇ ಎಲ್ಲ ಜೋಡಿಸ್ಕೊಂಬಿಡ್ತೀನಿ. ಸೊ ಪಾತ್ರೆನೂ ಎಲ್ಲ ಒಂದೊಂದೇ ತೊಳೆದಿದ್ದಾಯಿತು. ಸೊ ಫ್ರೆಂಡ್ಸ್, ಇಷ್ಟೇ ಕ್ಲೀನ್ ಮಾಡಿದ್ದೀನಿ ಅಂತ ಏನು ಪಾತ್ರೆ ತೊಳೆದ್ಮೇಲೆ ಇನ್ನು ಸಿಂಕ್ ಹತ್ರ ಕ್ಲೀನ್ ಮಾಡಬೇಕು, ಅದು ಒಂದು ಕೆಲಸ ಇರುತ್ತೆ. ಸೊ ಸಿಂಕ್ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆ ನಲ್ಲಿ ಮತ್ತು ಸಿಂಕ್ ಹತ್ರ ಮೇಲೆ ಇರೋ ಟೈಲ್ಸು ಅದೆಲ್ಲ ಸ್ಕ್ರಬ್ಬಲ್ಲಿ ಉಜ್ಕೊಂಡು ಆ ಸೋಪ್ ನಾರೆಲ್ಲ ತೊಳೆದು ಇಟ್ಕೊಂಡು ಹ್ಯಾಂಡ್ ವಾಶ್ ಡಬ್ಬ ಇತ್ತಲ್ವ, ಅದನ್ನು ಕೂಡ ಎಲ್ಲ ತೊಳೆದು ಎಲ್ಲ ನೀಟ್ ಮಾಡ್ಕೊಳ್ತಾಯಿದ್ದೀನಿ. ಒಂದೇ ಸತಿ ನೀಟಾಗಿಬಿಟ್ರೆ ಸರಿ ಅಂತ ನಮ್ಮ ಮನೆಯವ್ರು ಇನ್ನೂ ಬಂದಿರಲಿಲ್ಲ. ಸೊ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗೀತು. ಲೆಮನ್ ಇತ್ತು ಮನೇಲಿ, ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರಿಗೆ ಲೆಮನ್ ಹಾಕ್ಕೊಂಡು ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು. ಹಲಸಿನ ಹಣ್ಣು ತೊಗೊಂಬಂದಿದ್ರು, ಅವ್ರ ಫ್ರೆಂಡ್ ತೋಟಕ್ಕೆ ಹೋಗಿ ಅವ್ರು 2 ಹಲಸಿನ ಹಣ್ಣು ಕೊಟ್ಟಿದ್ದರು. ಹಾಗೆ ಒಂದು ಸ್ವಲ್ಪ ತರಕಾರಿಗಳು ಕೂಡ ಕಟ್ಕಳಿಸಿದ್ರು. ಇದೇನು ಮಾರ್ಕಲ್ಲ, ಅದೇನೂ ಆಗಿಲ್ಲ, ಜಸ್ಟ್ ಮಾರ್ಕ್ ಅಷ್ಟೇ. ಆಮೇಲೆ ಟೊಮೆಟೊ ಇಷ್ಟೊಂದು ಕಳಿಸಿದ್ರು, ಒಂದು 2-2.5 kg ಮೇಲೇ ಇತ್ತು. ಹಾಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಇದಿಷ್ಟು ಕಳ್ಸಿದ್ರು. ಆಲ್ರೆಡಿ ಇದೆಲ್ಲ ಮನೇಲಿತ್ತು, ಆದರೂ ಸ್ಟೋರ್ ಮಾಡಿರ್ತೀನಿ, ಮುಂದಕ್ಕೆ ಆಗುತ್ತೆ. ಇನ್ನು ನೆಕ್ಸ್ಟ್ ಭಾನುವಾರ ನಾವು ಸಂತೆಗೆ ಹೋಗ್ತೀವೋ ಇಲ್ವೋ ಹೇಳೋದಕ್ಕಾಗೋದಿಲ್ಲ. ಇದನ್ನೆಲ್ಲ ನೀಟಾಗಿ ಕವರಲ್ಲಿ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟೆ. ಸೊ ಫ್ರೆಂಡ್ಸ್, ಯಾರೂ ಬೇಜಾರು ಮಾಡ್ಕೊಬೇಡಿ, ವೀಡಿಯೋಸ್ ಎಲ್ಲ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ. ಯಾಕಂದರೆ ಮನೆ ಕೆಲಸ, ಇಲ್ಲಿ ಕೆಲಸ ಮತ್ತು ಎಡಿಟಿಂಗ್ ಕುತ್ಕೊಂಡ್ರೆ ಮಿನಿಮಮ್ 2 hours ಬೇಕೇ ಬೇಕು. ಹಾಗಾಗಿ ನಾನು ಒಂದು ಸ್ವಲ್ಪ ಆದಷ್ಟು ಕೆಲಸದ ಹತ್ರನೇ ಎಡಿಟ್ ಮಾಡಿಕೊಂಡು ವಾಯ್ಸ್ ಓವರ್ ಅಲ್ಲೇ ಕೊಟ್ಟು ಅಲ್ಲೇ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಯಾರೂ ಬೇಜಾರಾಗಬೇಡಿ. ಸೊ ಫ್ರೆಂಡ್ಸ್, ಇದೇ ಟೈಮಲ್ಲಿ ಮುದ್ದೆ ಕೂಡ ಮಾಡಿಕೊಂಡೆ, ನಮ್ಮ ಮನೆಯವ್ರು ಕೂಡ ಬಂದಿದ್ದರು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಮುದ್ದೆ, ಬಸ್ಸಾರು, ಪಲ್ಯ. ನನಗಂತೂ ತುಂಬ ಇಷ್ಟ ಆಯಿತು. ಸೇಮ್ ಒಬ್ಬಟ್ಟು ಸಾರು ಥರನೇ ಇತ್ತು ನಮ್ಮ ಅಮ್ಮ ಮಾಡೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಹೆಂಗೆ ಕೆಲಸ ಮಾಡೋದಕ್ಕೆ ಹೋದ್ರು. ಅಂದರೆ ಕೆಲಸ ಎಷ್ಟು ಬೇಗ ಬಿಟ್ಟು ಮನೇಲಿ ಕೆಲಸ ಮುಗಿಸಿ ಅಡುಗೆ ಮಾಡೋದಿಲ್ಲ ಅಂದ್ರೂ ಊಟ ಮಾಡೋಷ್ಟರಲ್ಲಿ ಕರೆಕ್ಟಾಗಿ 9:30 ಗಂಟೆನೇ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.